ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ನನ್ನನ್ನು 3ನೇ ಬಾರಿ ಆಯ್ಕೆ ಮಾಡತಕ್ಕಂಥ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಸ್ನೇಹಿತರು, ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಮತಬಾಂಧವರಿಗೆ SN ನಾರಾಯಣ ಸ್ವಾಮಿ ಮಾಡತಕ್ಕಂಥ ನಮಸ್ಕಾರಗಳು. ಬಂಧುಗಳೇ, ತಮಗೆ ಗೊತ್ತಿದೆ, ಕಳೆದ 2 ಅವಧಿಯಲ್ಲಿ ಮೊದಲನೇ ಅವಧಿ 13ರಿಂದ 18ವರೆಗೂ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದ ಕಾಲದಲ್ಲಿ ಸುಮಾರು 1200 ಕೋಟಿಗೂ ಹೆಚ್ಚು ಅನುದಾನವನ್ನು ತಂದು ಈ ಕ್ಷೇತ್ರವನ್ನು ಮಾದರಿಯನ್ನಾಗಿ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೆ. ತದನಂತರ ಬಂದಂಥ ಸಮ್ಮಿಶ್ರ ಸರ್ಕಾರ ಮತ್ತು BJPಯ ಸರ್ಕಾರದಲ್ಲಿ ನನ್ನ ಭಾಗಕ್ಕೆ ಹೆಚ್ಚು ಅನುದಾನವನ್ನು ಕೊಡಲಿಲ್ಲ. ಇದರೊಟ್ಟಿಗೆ ಕೊರೋನಾ ಇದ್ದಿದ್ದರಿಂದ 2 ವರ್ಷಗಳ ಕಾಲ ಯಾವುದೇ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಆಗಿದ್ದಾಗಲೂ ಕೂಡ ನನ್ನ ಸರ್ವ ಪ್ರಯತ್ನದಿಂದ ಕುಡಿಯುವ ನೀರಿನ ಯೋಜನೆಗಳು, ರಸ್ತೆ ಕಾಮಗಾರಿಗಳು, ಚರಂಡಿ ಕಾಮಗಾರಿಗಳು, ಹೈಮಾಸ್ ದೀಪಗಳು ಮತ್ತು SC/ST ಅನುದಾನದ ಕಾಮಗಾರಿಗಳು, RO ಪ್ಲ್ಯಾಂಟ್ಗಳು, ಬಸ್ ನಿಲ್ದಾಣಗಳು, ಬಸ್ ತಂಗುದಾಣಗಳು ಇವೆಲ್ಲವನ್ನು ಕೂಡ ಶಕ್ತಿ ಮೀರಿ ಮಾಡ್ತಾ ಬಂದಿದ್ದೇನೆ. ನನಗೆ 3ನೇ ಬಾರಿಗೆ ನಮ್ಮ ಜನ ಅವಕಾಶ ಮಾಡಿಕೊಟ್ಟಿದ್ದು ಈಗಾಗಲೇ 1 ವರ್ಷದ ಕಾಲ ಮುಗಿದಿದೆ. ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಜನಸಾಮಾನ್ಯರಿಗೆ, ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ 5 ಗ್ಯಾರಂಟಿಗಳನ್ನು ಕೊಟ್ಟರು. ಆ ಗ್ಯಾರಂಟಿಗಳು ಇವತ್ತು ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡ್ತಾ ಇದ್ರು ಕೂಡ ನಾನು ಶಕ್ತಿ ಮೀರಿ ಸುಮಾರು 200 ಕೋಟಿಗಳಿಗೂ ಮೇಲ್ಪಟ್ಟು ಅನುದಾನವನ್ನು ತಂದು ಈ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಕೆಲವು ಕಾಮಗಾರಿಗಳೆಲ್ಲ ಮುಗಿದಿವೆ, ಕೆಲವು ಕಾಮಗಾರಿಗಳು ಪ್ರಗತಿಯಲ್ಲಿದೆ, ಕೆಲವು ಕಾಮಗಾರಿಗಳು ಪ್ರಾರಂಭ ಆಗಬೇಕಾಗಿದೆ. ಮುಖ್ಯವಾಗಿ ನಾನು ಕೊಟ್ಟ ಮಾತಿನಂತೆ ಬಂಗಾರಪೇಟೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಸಮುದಾಯ ಭವನ, ಹಿಂದೆ ಅದಕ್ಕೆ 50 ಲಕ್ಷ ಬಿಡುಗಡೆ ಮಾಡಿಸಿದ್ದೆ. ಇವತ್ತು 1,50,00,000 ಬಿಡುಗಡೆ ಮಾಡಿ ಒಟ್ಟಾರೆಯಾಗಿ 2 ಕೋಟಿ ರೂಪಾಯಿಗಳನ್ನು ಆ ಭವನ ನಿರ್ಮಾಣ ಮಾಡಲಿಕ್ಕೆ ಬಿಡುಗಡೆ ಮಾಡಿದ್ದೇನೆ. ಇನ್ನು ಹೆಚ್ಚುವರಿಯಾಗಿ ಕೂಡ ಕೆಲಸ ಮಾಡಬೇಕು ಅಂತೇಳಿ ಪ್ರಸ್ತಾವನೆಯನ್ನು ಸರ್ಕಾರದ ಮುಂದೆ ಇಟ್ಟಿದ್ದೇನೆ. ಈಗ ನೋಡಿ, ತಾಲೂಕು ಸಮಿತಿಗೆ ಸುಮಾರು 2,64,00,000 ರೂಪಾಯಿಗಳು, ನಮ್ಮ ಲೋಕೋಪಯೋಗಿ ಇಲಾಖೆಯಲ್ಲಿ ಇದುವರೆಗೂ 38 ಕೋಟಿ ರೂಪಾಯಿ ಕಾಮಗಾರಿಯನ್ನು ಮಾಡಿ ಮುಗಿಸಿದ್ದೇವೆ. ಈಗ ಕಾಮಸಮುದ್ರ ರಸ್ತೆಗೆ 20 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಸಿ ಟೆಂಡರ್ ಆಗಿದೆ. ಆ ಕೆಲಸವನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಮತ್ತು ಕುಡಿಯುವ ನೀರು ನೈರ್ಮಲ್ಯಕ್ಕೋಸ್ಕರ ಸುಮಾರು 2 ಕೋಟಿ ರೂಪಾಯಿಗಳನ್ನು ಇವತ್ತು ಮಂಜೂರು ಮಾಡಿ ಇಟ್ಟಿದೆ. ಮತ್ತು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯಲ್ಲಿ ಸುಮಾರು 33 ಕೋಟಿ ರೂಪಾಯಿಗಳನ್ನು ಕೆಲಸವನ್ನು ಮಾಡ್ತಾ ಇದ್ದೀವಿ. ಪುರಸಭೆ ವ್ಯಾಪ್ತಿಯವರು ಕೂಡ 32 ಕೋಟಿ ರೂಪಾಯಿಗಳ ಒಟ್ಟಾರೆ ಕಾಮಗಾರಿಯನ್ನು ಇವತ್ತು ಅನುಮೋದನೆ ತಗೊಂಡಿದ್ದೀವಿ. ಇದರಲ್ಲೇ ವಿಶೇಷವಾಗಿ BS ಸುರೇಶ್ ಅವರ ಒತ್ತಿಗೆಯಿಂದಲೇ ಸುಮಾರು 17 ಕೋಟಿ ರೂಪಾಯಿಗಳು, ನಾನು ವಿಶೇಷ ಅನುದಾನ ಮುಖ್ಯಮಂತ್ರಿ ಅನುದಾನದಲ್ಲಿ 6 ಕೋಟಿ ರೂಪಾಯಿಗಳು
ಒಳ್ಳೆದ ಸರ್ಕಾರದ 15ನೇ ಹಣಕಾಸು ಯೋಜನೆ ಮತ್ತು ಇತರ ಗ್ರಾಂಟ್ಗಳು ಸೇರಿ ಒಟ್ಟಾರೆಯಾಗಿ 32 ಕೋಟಿ ರೂಪಾಯಿ ಕಾಮಗಾರಿಗಳು ಈಗ ಪ್ರಾರಂಭ ಆಗ್ತಾ ಇದ್ದಾವೆ. ಜೊತೆಗೆ ಚಾಲನೆ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಮತ್ತು ರೇಷ್ಮೆ ಇಲಾಖೆಯಲ್ಲಿ ಸುಮಾರು 2 ಕೋಟಿ, ತೋಟಗಾರಿಕೆ ಇಲಾಖೆಯಲ್ಲಿ 3,63,00,000, ಕೃಷಿ ಇಲಾಖೆಯಲ್ಲಿ ಇವತ್ತು 8,79,00,000 ಮತ್ತು ಪಶುವೈದ್ಯ ಸೇವಾ ಇಲಾಖೆಯಲ್ಲಿ 1,77,00,000. ಸಮಾಜ ಕಲ್ಯಾಣ ಇಲಾಖೆ ವಿಶೇಷವಾಗಿ ಕಾಮಸಮುದ್ರದಲ್ಲಿ ತೊಪ್ಪನಹಳ್ಳಿಯಲ್ಲಿ ಒಂದು ಹಾಸ್ಟೆಲ್ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ 4 ಕೋಟಿ ರೂಪಾಯಿಗಳು, ಬಂಗಾರಪೇಟೆ ಇರತಕ್ಕಂಥ ಬಾಲಕಿಯರ ವಿದ್ಯಾರ್ಥಿ ನಿಲಯಕ್ಕೆ 4 ಕೋಟಿ ರೂಪಾಯಿಗಳು ಮತ್ತು ಇನ್ನು ಅನೇಕ ಬೂದಿಕೋಟೆ ವಿದ್ಯಾರ್ಥಿ ನಿಲಯ ಇವೆಲ್ಲವೂ ಸೇರಿ ಸರಿಸುಮಾರು ಇವತ್ತು 7,79,00,000 ರೂಪಾಯಿಗಳನ್ನು ಕೂಡ ಇವತ್ತು ಆ ಇಲಾಖೆಯಲ್ಲಿ ಮಂಜೂರು ಮಾಡಿಸಿ ಕಾಮಗಾರಿ ಪ್ರಾರಂಭದಲ್ಲಿದೆ. ಹಾಗೆಯೇ BO ಕಚೇರಿಯಲ್ಲಿ ಅನೇಕ ಶಾಲೆಗಳನ್ನು ಅಭಿವೃದ್ಧಿ ಮಾಡಿ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ 1,60,00,000 ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದೇನೆ ಮತ್ತು ಇನ್ನೂ ಒಂದರಲ್ಲಿ 2 ಕೋಟಿ ರೂಪಾಯಿಗಳೇ ಪ್ರಸ್ತಾವನೆಯಲ್ಲಿ ಬಿಡುಗಡೆ ಆಗಿದೆ. ಅದರೊಟ್ಟಿಗೆ ನಮ್ಮ ಮತ್ತು ಆರೋಗ್ಯ ಇಲಾಖೆಯಲ್ಲಿ ಸುಮಾರು 45 ಲಕ್ಷ ರೂಪಾಯಿಗಳನ್ನು ಇವತ್ತು ಅಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಬಿಡುಗಡೆ ಮಾಡಿಸಿದ್ದೇನೆ. ಉನ್ನತ ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂಗೆ KC ರೆಡ್ಡಿ ಕಾಲೇಜು, ಬೂದಿಕೋಟೆ PU ಕಾಲೇಜು, ಕಾಮಸಮುದ್ರ PU ಕಾಲೇಜುಗಳ ನಿರ್ಮಾಣಕ್ಕಾಗಿ ಸುಮಾರು 8,79,00,000 ರೂಪಾಯಿಗಳನ್ನು ಇವತ್ತು ಬಿಡುಗಡೆ ಮಾಡಿಸಿದ್ದೇನೆ. ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಇವತ್ತು 1,23,00,000 ರೂಪಾಯಿಗಳನ್ನು ಸ್ಯಾಂಕ್ಷನ್ ಮಾಡಿಸಿ ಕಾಮಗಾರಿ ಪ್ರಗತಿಯಲ್ಲಿದೆ. ಮುಜರಾಯಿ ಇಲಾಖೆಗೆ ಬಂಗಾರಪೇಟೆಯಲ್ಲಿ ಶ್ರೀ ಗೋದಂಡರಾವ್ ದೇವಸ್ಥಾನ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡಲಿಕ್ಕೆ ಇವತ್ತು 15 ಕೋಟಿ ರೂಪಾಯಿಗಳ ಹಣವನ್ನು ಮಂಜೂರು ಮಾಡಿಸಿ ಈಗಲೇ 5 ಕೋಟಿ ರೂಪಾಯಿ ಹಣವನ್ನು ಕೂಡ ಬಿಡುಗಡೆ ಮಾಡಿ ಕಾಮಗಾರಿ ಟೆಂಡರ್ ಪ್ರಕ್ರಿಯೆಯಲ್ಲಿದೆ. ಟೆಂಡರ್ ಮುಗಿದ ನಂತರ ಸಹ ಕಾಮಗಾರಿ ಪ್ರಾರಂಭ ಆಗ್ತದೆ. ಮತ್ತು ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಸುಮಾರು 3 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕಾಮಗಾರಿ ನಡೀತಾ ಇದೆ. ಅದರಲ್ಲಿ 2 ಕೋಟಿ ರೂಪಾಯಿಗಳ ಒಂದು ಇಂಡೋರ್ ಸ್ಟೇಡಿಯಂ ಕೂಡ ಸೇರಿದೆ. ಇದರೊಟ್ಟಿಗೆ ಪೊಲೀಸ್ ಸ್ಟೇಷನ್ ನಿರ್ಮಾಣ ಆಗಿರ್ಬೋದು, ಬೂದಿಕೋಟೆಯಲ್ಲಿ ಪೊಲೀಸ್ ಸ್ಟೇಷನ್ ನಿರ್ಮಾಣ, ಬಹಳ ಮುಖ್ಯವಾಗಿ ಯರಗೋಳ್ ಡ್ಯಾಮನ್ನು ಉದ್ಘಾಟನೆ ಮಾಡಿ ಜನರಿಗೆ ಸಮರ್ಪಣೆ ಮಾಡತಕ್ಕಂಥದ್ದು ಬಹುಶಃ ಇತಿಹಾಸ ಅಂತ ನಾನಾದರೂ ಭಾವಿಸ್ತೇನೆ. ಯಾರೇ ಏನೇ ಹೇಳಿ ನಮ್ಮ ಕಾಲದಲ್ಲಿ ಮಂಜೂರಾಗಿತ್ತು ಹಾಗೆ ಹೇಳಿದ್ರು ಕೂಡ ಡ್ಯಾಮ್ ಕಟ್ಟಿಗೆ ಪ್ರಾರಂಭ ಮಾಡಿದ ನನ್ನ ಕಾಲದಲ್ಲೇ ಮುಕ್ತಾಯ ಮಾಡಿ ಅದನ್ನು ಗುದ್ಲಿ ಪೂಜೆ ನಮ್ಮ ಕಾಲದಲ್ಲೇ ಮಾಡಿದ್ದು. ಜೊತೆಗೆ ಆ ಉದ್ಘಾಟನೆ ಕೂಡ ಗೌರವಾನ್ವಿತ ಸಿದ್ದರಾಮಣ್ಣವರು ಕರ್ಕೊಂಬಂದು ನಮ್ಮ ಕಾಲದಲ್ಲಿ ಉದ್ಘಾಟನೆಯನ್ನು ಮಾಡಿ ಇವತ್ತು ಬಂಗಾರಪೇಟೆ, ಮಾಲೂರು, ಕೋಲಾರಕ್ಕೆ ನೀರು ಕೊಡೋ ಕೆಲಸವನ್ನು ಸಮರ್ಪಕವಾಗಿ ಮಾಡ್ತಾ ಇದ್ದೀವಿ. ಇದು ನಮ್ಮ ಒಂದು ಹೆಮ್ಮೆಯ ಕೊಡುಗೆ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಹೀಗೆ ಇವತ್ತು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಅಶೋಕ್ ಅವರು ಎಲ್ಲೂ ಕೂಡ 3 ಕಾಸು ಕೆಲಸ ನಡೀತಾ ಇಲ್ಲ, ಈ ರಾಜ್ಯದಲ್ಲಿ ಅಭಿವೃದ್ಧಿಗಳು ಶೂನ್ಯ ಆಗಿಬಿಟ್ಟಿದೆ ಅಂತೇಳಿ ಅನೇಕ ಹೇಳಿಕೆಗಳನ್ನು ನಾನು ಕಂಡಿದ್ದೇನೆ. ಆದರೆ ಹೇಳ್ತೇನೆ, ಇವತ್ತು ಈ ವರ್ಷಕ್ಕೆ ಇವತ್ತು ಇನ್ನು 106 ಕೋಟಿ ಅಭಿವೃದ್ಧಿಗಳನ್ನು ಮಂಜೂರು ಮಾಡಿಸಿದ್ದೇನೆ. ಅದನ್ನು ಮುಂದಿನ ವರ್ಷ ಹೊತ್ತಿಗೆ ಎಲ್ಲವನ್ನು ಮುಗಿಸಿ ಅವೇನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತ ತೋರಿಸ್ತೇವೆ. ಜನ ಕಂಡಂಗೆ ನಾನಾ ಥರ ಮಾತಾಡೋದು ವಿರೋಧ ಪಕ್ಷಗಳು, ಆದರೆ ಅಭಿವೃದ್ಧಿ ಅವ್ರ ಕಾಲದಲ್ಲಿ ಏನೂ ಮಾಡಲಿಲ್ಲ. ಯಾವ ಗ್ರಾಮದಲ್ಲೂ RO ಪ್ಲ್ಯಾಂಟ್ ಇರಲಿಲ್ಲ, ಎಲ್ಲ ಗ್ರಾಮಗಳಲ್ಲಿ ಕುಡಿಯೋ ನೀರು ಹಾಹಾಕಾರ ಇತ್ತು, ಯಾವ ಗ್ರಾಮದಲ್ಲಿ ಐಮಾಸ್ ಇರಲಿಲ್ಲ, ಬೋರ್ವೆಲ್ ಕೊರತೆ ಇತ್ತು, ಸಿಮೆಂಟ್ ರಸ್ತೆ ಮರೀಚಿಕೆ ಆಗೋಗಿತ್ತು. ಸಿಮೆಂಟ್ ರಸ್ತೆಗಳೇನಾದರೂ ಸಿಮೆಂಟ್ ರಸ್ತೆ ಈಗ ಪ್ರಾರಂಭ ಆಗಿದ್ದು ನನ್ನ 2013 ಇತ್ತೀಚೆಗೆ.
ಇವತ್ತು ಪ್ರತಿ ಗ್ರಾಮಗಳಲ್ಲೂ ಸಿಮೆಂಟ್ ರಸ್ತೆಗಳು ಮಾಡಿದ್ದೇನೆ, ಮುಖ್ಯ ರಸ್ತೆಗಳು ಮಾಡಿದ್ದೇನೆ, RO ಪ್ಲಾಂಟ್ ಮಾಡಿದ್ದೇನೆ, ದೇವಸ್ಥಾನಗಳ ಅಭಿವೃದ್ಧಿ ಮಾಡಿದ್ದೇನೆ. ಯಥೇಚ್ಛವಾಗಿ ಯಾವ ಗ್ರಾಮದಲ್ಲೂ ಕೂಡ ಕುಡಿಯುವ ನೀರಿಗೆ ಸಮಸ್ಯೆ ಬರದಂತೆ ಕ್ರಮವನ್ನು ಕೈಗೊಂಡಿದ್ದೇನೆ. ಮತ್ತು ನನ್ನ ಅವಧಿಯಲ್ಲಿ ಸುಮಾರು 1500 ಎಕರೆಯಷ್ಟು ಜಮೀನನ್ನು ಕೂಡ ಬಡವರಿಗೆ ಮಂಜೂರು ಮಾಡಿಸಿಕೊಟ್ಟಿದ್ದೇನೆ. ಸಾವಿರಾರು ಕೊಳವೆಗಳನ್ನು ಕೊಟ್ಟಿದ್ದೇನೆ. 10 ಕಾರುಗಳನ್ನು ಕೊಟ್ಟಿದ್ದೇನೆ. ಹೀಗೆ ನಿರುದ್ಯೋಗಿಗಳಿಗೆ ಮತ್ತು ಕಾಲೇಜುಗಳನ್ನು ಉನ್ನತೀಕರಿಸಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅನುಕೂಲವನ್ನು ಕೂಡ ಮಾಡಿಕೊಟ್ಟಿದ್ದೇನೆ. ಹೀಗೆ ಜನಸಾಮಾನ್ಯರು ಯಾವುದೇ ರೌಡಿಸಮ್ ಇಲ್ಲದೆ, ವಸೂಲಿ ದಂಧೆ ಇಲ್ಲದೆ ನೆಮ್ಮದಿಯಾಗಿ ಜೀವನ ಮಾಡ್ತಕ್ಕಂಥ ವಾತಾವರಣನ ಕಳೆದ 14 ವರ್ಷಗಳಲ್ಲಿ ಕಳೆದ 12 ವರ್ಷಗಳಲ್ಲಿ ನಾನು ಜನರಿಗೆ ಕಲ್ಪಿಸಿಕೊಟ್ಟಿದ್ದೇನೆ. ಇವತ್ತು ಯಾವುದೇ ಗ್ರಾಮಗಳಲ್ಲಾಗ್ಬೋದು, ನಗರದಲ್ಲಾಗ್ಬೋದು, ಕೋಮು ಗಲಭೆಯಿಂದ ಯಾವುದೇ ಗಲಾಟೆಗಳಿಲ್ಲ. ರೌಡಿಸಮನ್ನು ಮಟ್ಟ ಹಾಕಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇನೆ, ಈಗಲೂ ಕೂಡ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಅಧಿಕಾರಾವಧಿಯಲ್ಲಿ ವ್ಯಾಪಾರಸ್ಥರು, ರೈತರು ನೆಮ್ಮದಿಯಿಂದ ಜೀವನ ಮಾಡುವಂಥ ವಾತಾವರಣವನ್ನು ಸೃಷ್ಟಿ ಮಾಡಿದ್ದೇನೆ. ಒಟ್ಟಾರೆಯಾಗಿ ಏನು ಅಶೋಕ್, ಇದು ನನ್ನ ಕಾನ್ಸ್ಟಿಟ್ಯೂನ್ಸಿಯ ಕೆಲಸಗಳು, ಇದನ್ನು ನಾನು ದಾಖಲೆ ಸಮೇತ ಇಟ್ಕೊಂಡಿದ್ದೀನಿ. ಇದ್ಯಾವುದು ಬರೀ ಹೇಳಿಕೆ ಕೊಡ್ತಕ್ಕಂಥದ್ದಲ್ಲ, ಇವೆಲ್ಲವನ್ನು ಕೂಡ ದಾಖಲೆ ಸಮೇತ, ಬಿಡುಗಡೆ ದಿನಾಂಕ, ಯಾವ ಯೋಜನೆ ಅಂತೇಳಿ ಎಲ್ಲವನ್ನೂ ಮಾಡ್ಕೊಂಡಿದ್ದೀನಿ. ಮತ್ತು ತೋಟಗಾರಿಕೆ ಇಲಾಖೆಯಲ್ಲಿ ಇವತ್ತು ಡ್ರಿಪ್ ಇರಿಗೇಷನ್ ಕೊಡ್ತಕ್ಕಂಥದ್ದು ಅದು ಮುಂದಿನ ವರ್ಷಕ್ಕೆ ಬರ್ತದೆ, ಅದನ್ನು ಹೇಳ್ತೀನಿ. ಹೀಗಾಗಿ ಒಟ್ಟಾರೆಯಾಗಿ ಅಭಿವೃದ್ಧಿ ಕಡೆ ನನ್ನ ಗಮನ. ಚುನಾವಣೆ ಬರ್ತವೆ ಹೋಗ್ತವೆ, ಚುನಾವಣೆಯಲ್ಲಿ ಜನ ನಾನಾ ಕಾರಣಗಳಿಗೆ ಮತ ಕೊಡ್ತಾರೆ. ಅದನ್ನು ಯಾವುದೂ ವಿಶ್ಲೇಷಣೆ ಮಾಡೋಕ್ಕೆ ಹೋಗೋದಿಲ್ಲ. ವಿರೋಧ ಪಕ್ಷದ ನಾಯಕರಿಗೆ ಮತ್ತೆ ಹೇಳ್ತೇನೆ, ನೀವು ವಿರೋಧ ಪಕ್ಷದ ನಾಯಕರಿಗೆ ಕೆಲಸ ಮಾಡಿ ಅನುಭವನೇ ಇಲ್ಲ, ಬಾಯಿಗೆ ಬಂದಂಗೆ ಮಾತಾಡ್ತೀರಿ. ಸನ್ಮಾನ್ಯ ಅಶೋಕ್ ಅವರೇ, ತಾವು ಮಾತಾಡಬಾರ್ದು ಅಂತೇಳಿ ತಾವು ಹಿರಿದಿರಿ. ಮಾತಾಡಬೇಕಾದಾಗ ಅಂಕಿ ಅಂಶಗಳನ್ನು ತಗೊಂಡು ಮಾತಾಡಿ ಅಂತೇಳಿ ನಿಮಗೆ ಕಿವಿ ಮಾತು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಒಟ್ಟಾರೆಯಾಗಿ ಅಶೋಕ್ ಅವರ ಆದಿಯಾಗಿ ಎಲ್ಲ ವಿರೋಧ ಪಕ್ಷಗಳ ಮುಖಂಡರಿಗೆ ಇವತ್ತು ನಾನು ಹೇಳ್ತೇನೆ, ಯಾವತ್ತೇ ಬೇಕಾದರೂ ಅಭಿವೃದ್ಧಿ ವಿಚಾರದಲ್ಲಿ ಬಹಿರಂಗವಾಗಿ ಬಂದು ತಮಗೆ ಮಾಹಿತಿ ಒದಗಿಸಲಿಕ್ಕೆ ನಾನು ಸದಾ ಸಿದ್ಧನಾಗಿದ್ದೇನೆ ಎಂಬ ಮಾತನ್ನು ಕೂಡ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಭಾರತ್ ನಗರ ವ್ಯಾಪ್ತಿಯಲ್ಲಿ BMS ಆದಂಥ ಜಾಗವನ್ನು ಸುಮಾರು 960 ಎಕರೆಗಳನ್ನು ಇವತ್ತು ಸರ್ಕಾರ ಸ್ವಾಧೀನಪಡಿಸಿಕೊಂಡು ಅಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ, 600 ಎಕರೆಯಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಲಿಕ್ಕೆ, 300 ಎಕರೆಯಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಲಿಕ್ಕೆ ಇವತ್ತು ಎಲ್ಲ ಅಂದಾಜು ತಯಾರು ಮಾಡಿದ್ದಾರೆ. ಅಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಸುಮಾರು 20,000 ಜನಕ್ಕೆ ಕೆಲಸ ಕೊಡುವಂಥ ಪ್ರಯತ್ನವನ್ನು ನಾನು ಮತ್ತು KGF ಶಾಸಕರಾಗಿರ್ತಕ್ಕಂಥ ಶ್ರೀಮತಿ ರೂಪಕಾ ಶಶಿದವರು ಒಟ್ಟಾಗಿ ಮಾಡ್ತಾ ಇದ್ದೀವಿ.